ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಆನ್ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಡಿಸ್ನಿಗೆ ಸಂಬಂಧಪಟ್ಟಂತೆ. ಹೌದು, ಬಿಗ್ ಬ್ರೇಕಿಂಗ್ ನ್ಯೂಸ್. ಒಂದು ಮರ್ಜರ್ ತುಂಬಾ ದಿನಗಳಿಂದ ಪೆಂಡಿಂಗ್ ಇತ್ತು. ಇವತ್ತೊಂದು ನಾಡ್ ಸಿಕ್ಕಿದೆ, ಅಪ್ರೂವಲ್ ಸಿಕ್ಕಿದೆ CCI ಕಡೆಯಿಂದ. ಅದರ ಒಂದು ಡೀಟೇಲ್ಸ್ ನೋಡೋಣ ಬನ್ನಿ. ನೋಡಿ, CCI gives nod to 70,350 crore ರಿಲಯನ್ಸ್ ಡಿಸ್ನಿ ಇಂಡಿಯಾ ಮರ್ಜರ್. ಒಂದು ಬಿಗ್ ಮರ್ಜರ್ ಅಂತ ಹೇಳ್ಬೋದು, ಒಂದು ಪಾಸಿಟಿವ್ ನ್ಯೂಸ್ ಫಾರ್ ರಿಲಯನ್ಸ್ ಇಂಡಸ್ಟ್ರಿಗೆ ಅಂತ ಹೇಳ್ಬೋದು. ನೋಡಿ, ರಿಲಯನ್ಸ್ ಇಂಡಸ್ಟ್ರೀಸ್ ಅಂಡ್ ಡಿಸ್ನಿ ಇಂಡಿಯಾ ಡಿಸೈಡೆಡ್ ಟು ಮರ್ಜ್ ಸ್ಟ್ರೀಮಿಂಗ್ ಟಿವಿ ಅಸೆಟ್ಸ್ ಟು ಕ್ರಿಯೇಟ್ 70,352 crore ಮೀಡಿಯಾ ಪವರ್ ಹೌಸ್ ಶಟರ್ಕಾಕ್ ಕಡೆಯಿಂದ ನ್ಯೂಸ್ ಬಂದಿದೆ. The deal announced 6 months ago has received approval from CCI with some modifications suggested by both parties. 6 ತಿಂಗಳ ಕೆಳಗೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಮರ್ಜರ್ನ, ಬಟ್ ಈಗ ಅದಕ್ಕೆ ಅಪ್ರೂವಲ್ ಸಿಕ್ಕಿದೆ CCI ಕಡೆಯಿಂದ. CCI ಅಂದ್ರೇನು? ದ ಕಾಂಪಿಟಿಷನ್ ಕಮಿಷನ್ ಆಫ್ ಇಂಡಿಯಾ, ಕಾಂಪಿಟಿಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅನೌನ್ಸ್ಡ್ ಆನ್ ವೆನ್ಸ್ಡೇ, ಇವತ್ತು, that it has approved the 8.5 billion merger between Reliance Industries and Disney's India media assets contingent upon specific voluntary modifications. The deal announced 6 months ago has received approval from the CCI with some modifications suggested by both parties. ಹೀಗಾಗಿ ಇದರಿಂದ ಬೆನಿಫಿಟ್ ಏನಾಗುತ್ತೆ? ಪ್ರಪೋಸ್ ಇನ್ವಾಲ್ವಿಂಗ್ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್, ರಿಲಯನ್ಸ್ ಇಂಡಸ್ಟ್ರೀಸ್ದು ವಯೋಕಾಮ್ ರಿಲಯನ್ಸ್ ಇಂಡಸ್ಟ್ರೀಸು ಪ್ಲಸ್ ವಯೋಕಾಮ್ 18 ಮೀಡಿಯಾ ಪ್ರೈವೇಟ್ ಲಿಮಿಟೆಡು, ಡಿಜಿಟಲ್ 18 ಮೀಡಿಯಾ ಪ್ರೈವೇಟ್ ಲಿಮಿಟೆಡು, ಸ್ಟಾರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆ್ಯಂಡ್ ಸ್ಟಾರ್ ಟೆಲಿವಿಷನ್ ಪ್ರೊಡಕ್ಷನ್ಸ್ ಲಿಮಿಟೆಡ್. ಈ ಥರ ಎಲ್ಲ ಒಂದು ವಾಲಂಟರಿ ಮೋಡಿಫಿಕೇಶನ್ಸ್ ಇದೆ. ಒಂದು ಸ್ಪೇಸ್ ಪ್ಲಾಟ್ಫಾರ್ಮ್ ಎಕ್ಸ್ನಲ್ಲಿ ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ, ಒಂದು ಟ್ವಿಟರ್ ಹಾಕಿದ್ದಾರೆ. ಲೇಟೆಸ್ಟ್ ಒಂದು ನ್ಯೂಸ್ ಅಂತ ಹೇಳ್ಬೋದು ರಿಗಾರ್ಡಿಂಗ್ ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತ ಇನ್ನೂ ಕೆಲವೊಂದಿಷ್ಟು ಶೇರ್ಗಳಿವೆ, ಅವುಗಳ ಮಾಹಿತಿ ಕೂಡ ಇದೆ. ನೋಡಿ, ವಯೋಕಾಮ್ 18 ಹ್ಯಾಸ್ ದ ಟಿವಿ ರೈಟ್ಸ್ ಫಾರ್ ಡೊಮೆಸ್ಟಿಕ್ ಅಂಡ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚಸ್ ರನ್ ಬೈ ದ ಬೋರ್ಡ್ ಆಫ್ ಕ್ರಿಕೆಟ್ ಕಂಟ್ರೋಲ್ ಇನ್ ಇಂಡಿಯಾ. ಡಿಸ್ನಿ ಹ್ಯಾಸ್ ಟಿವಿ ರೈಟ್ಸ್ ಫಾರ್ ದ ಪಾಪ್ಯುಲರ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂಟಿಲ್ 2027. ಓಕೆ, ಗೊತ್ತಿದೆ. ಡಿಸ್ನಿ ಹಾಟ್ಸ್ಟಾರ್ ನಿಮಗೆಲ್ಲ ಗೊತ್ತೇ ಇದೆ. ಒಂದು ಅದು ಒಂದು ಆ್ಯಪ್ ಇದೆ ಇಂಡಿಯನ್ ಇದರಲ್ಲಿ, ಡಿಸ್ನಿ ಹಾಟ್ಸ್ಟಾರ್ ಹಿಂದಿ ಅಂತ ಹೇಳಿ. ಹಾಗೆ ಅದು ಮತ್ತೆ ಇಂಡಿಯನ್ ಡಿಸ್ನಿ ಮತ್ತು ರಿಲಯನ್ಸ್ ಎರಡು ಮರ್ಜ್ ಆಗಿರೋದ್ರಿಂದ ಬೆನಿಫಿಟ್ ಏನಾಗುತ್ತೆ? ಕ್ರಿಕೆಟ್ ಲೈವ್ ಸ್ಟ್ರೀಮಿಂಗ್, ಈಗ ಹೇಗೆ ಒಲಿಂಪಿಕ್ಕನ್ನು ಜಿಯೋ ಸಿನಿಮಾದವರು ತೊಗೊಂಡಿದ್ರು ಲೈವ್ ಸ್ಟ್ರೀಮಿಂಗು, ಅದೇ ಥರ ಕಂಟಿನ್ಯೂಸ್ ಆಗಿ ಅಪ್ಕಮಿಂಗ್ ಕ್ರಿಕೆಟ್ ಮ್ಯಾಚಸ್ ಎಲ್ಲೇ ಆದರೂ ಕೂಡ ಅದು ನಮ್ಮ ರಿಲಯನ್ಸ್ ಜಿಯೋದಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ಕೋಬಹುದು ಮೋಸ್ಟ್ ಪ್ರಾಬಬ್ಲಿ. ಅಥವಾ ನೆಟ್ವರ್ಕ್ 18, TV 18 ಈ ಥರ TV ಚಾನಲ್ಸ್ಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ಬೋದು ಅನ್ಕೋತೀರಿ. ಹೀಗಾಗಿ ಬಿಗ್ಗೆಸ್ಟ್ ಬೆನಿಫಿಷರಿ ಯಾವುದಾಗುತ್ತೆ? ಡೆಫಿನೆಟ್ಲಿ ರಿಲಯನ್ಸ್ ಇಂಡಸ್ಟ್ರೀಸು ಮತ್ತು ಡಿಸ್ನಿ. ಒಂದು ಕೆಲವೊಂದಿಷ್ಟು ಶೇರ್ಗಳನ್ನು ಮಾಡ್ಕೊಂಡಿದ್ದಾರೆ, ಇಂತಿಷ್ಟು ಜಾಯಿಂಟ್ ವೆಂಚರ್ಸ್ಗಳನ್ನು ಮಾಡ್ಕೊಂಡ್ಬಿಟ್ಟು ಒಂದು ಡೀಲ್ ಮಾಡಿದ್ದಾರೆ. ನೋಡಿ, ಇದರಲ್ಲಿ RIL ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮತ್ತು ಡಿಸ್ನಿ ಇಂಡಿಯಾ ಮರ್ಜರ್ನಿಂದ ಒಂದು ಜಾಯಿಂಟ್ ವೆಂಚರ್ ಶೇರ್ ಹೋಲ್ಡಿಂಗ್ ಎಷ್ಟಿರುತ್ತೆ ಅಂದರೆ, RILದು ಒಂದು 16.34, ವಯೋಕಾಮ್ 18ದು 46.82 ಮತ್ತು ಡಿಸ್ನಿದು 36.84 ಒಂದು ಶೇರ್ ಹೋಲ್ಡಿಂಗನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದಾರೆ ಅವರು, ಡಿಸ್ನಿ ಮತ್ತು RIL. ಹಾಗೆ ಇದನ್ನು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ, CCI ಅಂದರೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ, ಅವರು ಅಪ್ರೂವ್ ಮಾಡಿರೋದು. ಎಷ್ಟಿದೆ ಡೀಲ್? ಇದು ಡೀಲ್ ನಿಮಗೆಲ್ಲ ಹೇಳಿದ್ದೀನಿ. $8.5 ಬಿಲಿಯನ್ ಡೀಲ್ ಅಂದರೆ ಆಲ್ಮೋಸ್ಟ್ ಆಲ್ 70,000 ಕೋಟಿ ಡಾಲರ್, 70,000 ಇಂಡಿಯನ್ ರುಪೀಸ್ದಲ್ಲಿ 70,000 crores ಡೀಲ್. ಬಿಗ್ ಡೀಲ್ ಆಗುತ್ತೆ. ಇದರಲ್ಲಿ ಮೋಸ್ಟ್ ಪ್ರಾಬಬ್ಲಿ ರಿಲಯನ್ಸ್ದು ಎಷ್ಟು ಸ್ಟೇಕ್ ಇದೆ? 16.34. ಜಾಯಿಂಟ್ ವೆಂಚರ್ನ ಕಂಟ್ರೋಲ್ ಮಾಡೋದು ರಿಲಯನ್ಸ್ ಇರುತ್ತೆ. 16.34 ಇದರದೊಂದು ಸ್ಟೇಕ್ ಇದೆ ಅನ್ಬೋದು. ಇದರದ್ದು ಒಡಿತರದ ಕೆಲವೊಂದಿಷ್ಟು ಸ್ಟಾಕ್ಗಳಿವೆ, ಅವನು ಕೂಡ ಹೇಳ್ತೀನಿ RIL ಸಂಬಂಧಪಟ್ಟಂತೆ. ಮತ್ತು ಡಿಸ್ನಿ ಇಂಡಿಯಾ ಟು ಫಾರ್ಮ್ ಜಾಯಿಂಟ್ ವೆಂಚರ್. ರಿಲಯನ್ಸ್ ಇಂಡಸ್ಟ್ರೀಸ್ ಎಷ್ಟು ಇನ್ವೆಸ್ಟ್ ಮಾಡುತ್ತೆ? ಇದರಲ್ಲಿ 11,500 ಕೋಟಿಯನ್ನು ಇನ್ವೆಸ್ಟ್ ಮಾಡ್ತಾ ಇದೆ. ನೋಡಿ, ನಾವು ಒಂದು ರ್ಯೂಟರ್ಸ್ ಮೀಡಿಯಾದಿಂದ ಒಂದು ಲೇಟೆಸ್ಟ್ ನ್ಯೂಸ್ ಇದೆ, ಅದು ಕೂಡ ಬೆಂಗಳೂರು ರ್ಯೂಟರ್ಸ್ ಕಡೆಯಿಂದ ಹೇಳೋದಾದ್ರೆ, ವಾಲ್ಟ್ ಡಿಸ್ನಿ ನ್ಯೂಯಾರ್ಕ್ದು
company, and Reliance Industries won approval on Wednesday for 8.5 billion merger for their Indian media assets after assuaging regulatory worries about their grip on broadcasting rights for cricket, India's favorite sports. ಇದು ಎದಕ್ಕೆ ಮತ್ತೆ ಓದಿದ್ನಂದ್ರೆ ನೋಡಿ, ದಿಸ್ ಈಸ್ ಇಂಪಾರ್ಟೆಂಟ್. ಕ್ರಿಕೆಟ್ ರೈಟ್ಸ್ ಏನಿದೆಯಲ್ಲ, ಬ್ರಾಡ್ಕಾಸ್ಟಿಂಗ್ ರೈಟ್ಸು ಇನ್ಮೇಲೆ ರಿಲಯನ್ಸ್ ಒಡೆತನದಲ್ಲಿರುತ್ತೆ ಅಂತ ಹೇಳ್ಬೋದು. ಯಾವುದೇ ಸೋನಿ ಮ್ಯಾಕ್ಸ್ ಆಗಲಿ, ಸೋನಿ ಆಗಲಿ, ಅಥವಾ ಸ್ಟಾರ್ ಸ್ಪೋರ್ಟ್ಸ್ ಆಗಿರಲಿ, ESPN, ಎದರಲ್ಲೂ ನಿಮಗೆ ಇನ್ನು ಮುಂದೆ ಕ್ರಿಕೆಟ್ ನೋಡಲಿಕ್ಕೆ ಸಿಗೋದಿಲ್ಲ. ನೀವು ಕ್ರಿಕೆಟ್ ನೋಡ್ಬೇಕಂದ್ರೆ ಕಂಪಲ್ಸರಿ ಜಿಯೋ ಪರ್ಚೇಸ್ ಮಾಡಬೇಕಾಗುತ್ತೆ. ಜಿಯೋ ಸಿನಿಮಾದಲ್ಲಿ ತೋರಿಸ್ಬೋದು, ಅಥವಾ ಮುಂದಿನ ದಿನಗಳಲ್ಲಿ ನೆಟ್ವರ್ಕ್ 18, TV 18 ಈ ಥರ ಅವ್ರು ಹೊಡಿತರಲ್ಲಿರ್ತಕ್ಕಂಥ ಚಾನಲ್ಸ್ಗಳಲ್ಲಿ ನಾವು ಕ್ರಿಕೆಟನ್ನು ನೋಡಬೇಕಾಗುತ್ತೆ. ಒಂದು ಬಿಗ್ಗೆಸ್ಟ್ ಒಂದು ಮರ್ಜರ್ ಅಂತ ಹೇಳ್ಬೋದು. ಬಿಗ್ಗೆಸ್ಟ್ ಪ್ರಾಫಿಟೇಬಲ್ ರಿಲಯನ್ಸ್ಗೆ ಆಗೋ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳ್ಬೋದು. India's Competition Commission of India said the deal had been approved subject to some modification. ಕೆಲವೊಂದಿಷ್ಟು ಮಾಡಿಫಿಕೇಶನ್ ನೊಂದಿಗೆ ಅಪ್ರೂವಲ್ ಆಗಿದೆ ಅಂತ ಹೇಳ್ಬೋದು. ಬನ್ನಿ, ಇದರಿಂದ ಬೆನಿಫಿಟ್ ಆಗ್ತಕ್ಕಂಥ ಯಾವ್ಯಾವ ಸ್ಟಾಕ್ ಇದೆ ಅವನ್ನ ತೋರಿಸ್ತೀನಿ ಬನ್ನಿ. ಸೊ ಮೊದಲನೇ ಸ್ಟಾಕ್ ಬಂದ್ಬಿಟ್ಟು ರಿಲಯನ್ಸ್ ಇಂಡಸ್ಟ್ರೀಸ್. ಅಫ್ಕೋರ್ಸ್ ಅದು ಕೂಡ ಒಂದು ರೆಡರ್ನಲ್ಲಿ ಇಟ್ಕೊಂಡಿರಿ, ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ. 2999ರಲ್ಲಿದೆ. ನಾಳೆ 3000 ಕ್ರಾಸ್ ಆಗಿ ಸಸ್ಟೈನ್ ಆಗೋ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನೆಟ್ವರ್ಕ್ 18 ಮೀಡಿಯಾ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್. ಹೌದು, ಇದು ಕೂಡ RIL ಅವರು ಒಡೆತನದ್ದಿದು. 95.80 ಇದೆ ಇವತ್ತಿನ ಶೇರ್ ಬೆಲೆ. ಇದನ್ನು ಒಂದು ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ, ರಾಡಾರ್ನಲ್ಲಿ ಇಟ್ಕೊಂಡಿರಿ. ಒಂದು ಮೂಮೆಂಟ್ ಆಗೋ ಸಾಧ್ಯತೆ ಇದೆ ಅನ್ಬೋದು. ಇಯರ್ ಟಿಲ್ ಡೇಟ್ ಎಷ್ಟಿತ್ತಿದು? ಓಕೆ, 8.5% ರಿಟರ್ನ್ಸ್ ಕೊಟ್ಟಿದೆ. 10,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಓಕೆ, ಇದು ನೆಟ್ವರ್ಕ್ 18 TV 18 ನೆಟ್ವರ್ಕ್ 18 ಒಂದು ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ. ಹಾಗೆ ಇನ್ನೊಂದು ಬೆನಿಫಿಟ್ ಆಗೋದು ಯಾವುದಂದ್ರೆ TV 18 ಬ್ರಾಡ್ಕಾಸ್ಟ್. ಹೌದು, 47.50 ಇದೆ. ಇದನ್ನು ಕನ್ಸಿಡರ್ ಮಾಡಿ ಒಂದು ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದು ಕೂಡ ಎಷ್ಟಿದೆ ಮಾರ್ಕೆಟ್ ಕ್ಯಾಪಿಟಲ್? 8,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇದೆ. TV 18, ನೆಟ್ವರ್ಕ್ 18 ಹಾಗೆ RIL, ಇವು ಮೂರನ್ನು ಒಂದು ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ. ಅಬ್ಸರ್ವ್ ಮಾಡಿ ನಾಳೆ ಹೇಗೆ ಮೂವ್ ಆಗ್ತವೆ ಅಂತ ನೋಡೋಣ. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಇದ್ರೆ ಮತ್ತೇನೆ ಆಗ್ತಲ್ಲ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.